चोड़गुप्पा तालुका के टीएमसी से कांग्रेस पार्टी के लिए फिर एक बड़ी अच्छी खबर सामने आ रही है। चोड़गुप्पा टीएमसी में भी कांग्रेस पार्टी से प्रेसिडेंट और वाइस प्रेसिडेंट बने हैं। मुरुगेश हिरानी साहब क्या बोले एमबी पल्ली के बारे में आप सोचिए, फिर उसको एक कानून इनको एक कानून, करो उनके ऊपर भी केस, पहले उनके ऊपर केस करो। और एक बात क्या है, कहां पर भी डॉक्टर चंद्रशेखर पाटिल किसका भी नाम प्रस्ताव नहीं किए, वो भी आपके माध्यम से जाने दो। जो भारतीय जनता पार्टी वाले हैं उनको कुछ भी मालूमात नहीं है, खाली बोले बोले उनके बारे में बात करना बोलकर, लेकिन डॉक्टर चंद्रशेखर पाटिल उसके बारे में किसके बारे में बात नहीं, उन्होंने बोले कोई लोग कर रहे ऐसे ऐसे, उनके बारे में चर्चा हो गया। अब तुम वही है बोलकर अगर तुम बोलो क्या केस होता होने दो, हम तैयार है। जो डॉक्टर साहब बोले ಹುಮನಾಬಾದ್ನಲ್ಲಿ ಕೂಡ ನಮ್ಮ ಪಕ್ಷದ ಅಧ್ಯಕ್ಷ ಉಪಾಧ್ಯಕ್ಷರಾಗಿದ್ದಾರೆ, ಹಳ್ಳಿಕೇಡದಲ್ಲಿ ಕೂಡ ನಮ್ಮ ಪಕ್ಷದ ಅಧ್ಯಕ್ಷ ಉಪಾಧ್ಯಕ್ಷರಾಗಿದ್ದಾರೆ। ಇವತ್ತು ವಿಶೇಷವಾಗಿ ಚಿಡುಗುಪ್ಪ ಪಟ್ಟಣದಲ್ಲಿ ಇವತ್ತು ಒಂದು ಚುನಾವಣೆ ಇತ್ತು। चोड़गुप्पा तालुका के टीएमसी से कांग्रेस पार्टी के लिए फिर एक बड़ी अच्छी खबर सामने आ रही है। जी हां, कांग्रेस पार्टी से अब हैट्रिक टीएमसी के प्रेसिडेंट और वाइस प्रेसिडेंट इन 3 दिनों में 3 अलग अलग जगहों पर टीएमसी प्रेसिडेंट और वाइस प्रेसिडेंट कांग्रेस पार्टी से बने हैं। जी हां, होमनाबाद टीएमसी में, हल्लीखेड़ बी टीएमसी में और अब चुड़गुप्पा टीएमसी में भी कांग्रेस पार्टी से प्रेसिडेंट और वाइस प्रेसिडेंट बने हैं, जिसमें आज एक्स मिनिस्टर राजशेखर पाटिल साहब चुड़गुप्पा टीएमसी पहुंचकर टीएमसी के प्रेसिडेंट और वाइस प्रेसिडेंट को मुबारकबाद देते हुए इंडियन न्यूज जनता की आवाज से बात करते हुए क्या कहे, आइए हम आपको बताएंगे। और आज के इस जश्न में शामिल रहे बीदर एमपी सागर खंडरे साहब, एमएलसी भीमराव पाटिल साहब, वीरन्ना पाटिल साहब, अभिषेक पाटिल साहब, अफसर साहब, उमेश जमगी साहब के साथ ही साथ और भी कांग्रेस पार्टी के कई लीडर, सोशल वर्कर और कार्यकर्ता इस जश्न में शामिल रहकर रैली निकालते हुए नजर आए। और चुड़गुप्पा से शामिल रहे सैयद हारून गांजेवाले, बसवराज पाटिल और दिलीप कुमार, बाबा काउंसलर, हबीब काउंसलर, मजर सुनार, नसीर खान काउंसलर, मारुति शाखा के अलावा और भी कई काउंसलर, लीडर और चुड़गुप्पा के कार्यकर्ता इस प्रोग्राम में शामिल रहकर जश्न मनाते हुए नजर आए। तो आइए हम आपको बताएंगे कि इंडियन न्यूज जनता की आवाज से बात करते हुए होमनाबाद से रहे 4 मर्तबा के एमएलए, 1 मर्तबा रहे मिनिस्टर राजशेखर पाटिल साहब ने क्या कहे। ಎಲ್ಲ ಮಾಧ್ಯಮದ ಸ್ನೇಹಿತರೆ, ತಮಗೆಲ್ಲ ಗುರ್ತಿದ್ದ ಹಾಗೆ ಚುಡುಗುಪ್ಪ ಪೌರಸಭೆಗೆ 2ನೇ ಅವಧಿಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆ ಇತ್ತು ಇವತ್ತು। ಈಗಾಗಲೇ ಹುಮನಾಬಾದ್ ಮತ್ತು ಹಳ್ಳಿಕೇಡದಲ್ಲಿ ಕೂಡ ನಮ್ಮ ಪಕ್ಷದ ಅಭ್ಯರ್ಥಿಗಳು ಇವತ್ತು ಹುಮನಾಬಾದ್ನಲ್ಲಿ ಕೂಡ ನಮ್ಮ ಪಕ್ಷದ ಅಧ್ಯಕ್ಷ ಉಪಾಧ್ಯಕ್ಷರಾಗಿದ್ದಾರೆ, ಹಳ್ಳಿಕೇಡದಲ್ಲಿ ಕೂಡ ನಮ್ಮ ಪಕ್ಷದ ಅಧ್ಯಕ್ಷ ಉಪಾಧ್ಯಕ್ಷರಾಗಿದ್ದಾರೆ। ಇವತ್ತು ವಿಶೇಷವಾಗಿ ಚುಡುಗುಪ್ಪ ಪಟ್ಟಣದಲ್ಲಿ ಇವತ್ತು ಒಂದು ಚುನಾವಣೆ ಇತ್ತು। ಈ ಚುನಾವಣೆಯಲ್ಲಿ ಇವತ್ತೇನು ಬಿಸಿಬಿ ಇವತ್ತೇನು ಬಂದಿದೆ, ಇದರಲ್ಲಿ ಒಬ್ಬ ದಲಿತರಿಗೆ ಮಾಡಬೇಕು ಅಂತ ನಮ್ಮ ಪಕ್ಷ ತೀರ್ಮಾನ ಮಾಡ್ತು। ಇವತ್ತು ಇದಕ್ಕೆ ನಾವು ಮಾಡಿದಾಗ ಶ್ರೀಮತಿ ರೋಜಮ್ಮ ಅವರು ಉಪಾಧ್ಯಕ್ಷರಾಗಿ ನಮ್ಮ ಮುಜಾಫರ್ ಪಟೇಲ್ ಅವರಿಗೆ ನಮ್ಮ ಪಕ್ಷ ನಾವೆಲ್ಲ ಕೂಡ ಆಯ್ಕೆ ಮಾಡಿದೆವು। ನಮ್ಮ ವಿಶೇಷವಾಗಿ ನಮ್ಮ ಹಿರಿಯರಾದಂಥ ದಿಲೀಪ್ ಕುಮಾರ್ ಅವರು ಬಹಳ ದೊಡ್ಡ ತ್ಯಾಗ, ಇಲ್ಲ ಸರ್ ಹೊಸವರಿಗೆ ಮಾಡ್ರಿ ಆಗ್ಲಿ ಅಂತ ಇವತ್ತು ನಮಗೆ ಸಂಪೂರ್ಣವಾದಂತ ಸಹಕಾರ ದಿಲೀಪ್ ಕುಮಾರ್ ಬಗ್ದಲ್ಕರ್ ಅವರು ಕೂಡ ಕೊಟ್ಟಿದ್ದಾರೆ। ಅದ್ರ ಜೊತೆಯಲ್ಲಿ ನಮ್ಮ ಸ್ವಾಮಿಯವರು ಅಶೋಕ್ ಸ್ವಾಮಿ ಅವರು ಕೂಡ ಪಾಪ ಎಲ್ಲರಿಗೆ ಕೇಳ್ತಕ್ಕಂಥದ್ದು ಇದು ಇದೆ, ಅದ್ರಲ್ಲಿ ಅವರು ಕೂಡ ಕೇಳಿದಾಗ ಇಲ್ಲ ಸರ್ ಪಾರ್ಟಿ ಹೈಕಮಾಂಡ್ ನೀವೇನ್ ತೀರ್ಮಾನ ಮಾಡ್ತೀರಿ ಅದಕ್ಕೆ ನಾವು ಬದ್ರಿದ್ದೀವಿ ಅಂತ ಹೇಳಿ ಇವತ್ತು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಇವತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಎಷ್ಟು ಮತಗಳು ಬೀಳಬೇಕು, 16 ಮತಗಳು ಬಿದ್ದಿವೆ। ನಮ್ಮಲ್ಲಿ ಇರೋದು ಆಕ್ಚುಲಿ 13 ಇದ್ದವು, ನಾವು 16 ಬಿದ್ದು। ಇವತ್ತು ನಾನು ಹೊಸ ಇಲ್ಲಿ ಬೆಳವಣಿಗೆ ನಾನು ನೋಡ್ತಾ ಇದ್ದೀನಿ।
ಇವತ್ತೊಬ್ಬ ದಲಿತ ಮಹಿಳೆಗೆ ಮಾಡೋ ಕ್ರಿಶ್ಚಿಯನ್, ಅದೇ ಕ್ರಿಶ್ಚಿಯನ್ ಇವ್ರಿಗೆ ಮಾಡ್ಬೇಕಂದಾಗ ಏನ್ ಮಾಡ್ತಾ ಇದಾರೆ ಗುರುತು, ಇವತ್ತು ಏನೋ ಚಾಲೆಂಜಿಂಗ್ ಮಾಡಬೇಕು, ಇವತ್ತೇನೋ ಈ ಚುನಾವಣೆಯಲ್ಲಿ ಬೇರೆ ತರ ಮಾಡಬೇಕು ಅಂತ ಕೆಲವು ಭಾರತೀಯ ಜನತಾ ಪಕ್ಷದ ಮುಖಂಡರುಗಳನ್ನ ನೋಡದೆ ಬಂದಾಗ, ಮತ್ ಹುಮನಾಬಾದಲ್ಲಿ ಬಾಲ ಎತ್ತಿಲ್ಲ ಇವರು, ಹಳಿಕೆಯಾಡದಲ್ಲಿ ಬಾಲ ಎತ್ತಿಲ್ಲ, ಎಲ್ಲಿ ಇವ್ರು ಕಾಣೇ ಇಲ್ಲ. ಇವತ್ತು ಚುಡುಪದ ನೋಡತಾರ ಹೊಸ ಜಾತ್ರೆ ಅದ. ಆದ್ರೂ ಕೂಡ ಇರಲಿ, ನಮಗೇನಿದೆ ಪ್ರಜಾಪ್ರಭುತ್ವ ಡೆಮೋಕ್ರಸಿ ಮೇಲೆ ನಮಗೆ ವಿಶ್ವಾಸ ಇದೆ. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವ ರೀತಿ ಸಂವಿಧಾನ ಬರೆದಿದ್ರು ಆ ಸಂವಿಧಾನ ಅಡಿಯಲ್ಲಿ ನಾವು ಹೋಗ್ಬೇಕು. ಇವತ್ತು ಅವೆಲ್ಲ ಮಾಧ್ಯಮ ಸ್ನೇಹಿತರು ನೋಡಿದ್ರಿ, ನಾವು ಬರ್ತಾ ಇದೀವಿ, ಅವ್ರ ಘೋಷಣೆಗಳು ಕೂಗ್ತಾ ಇದ್ರು, ಆದ್ರೂ ಕೂಡ ನಮ್ಮವರು ಕೂಡ ಅದ್ರ ವಿರುದ್ಧವಾಗಿ ಘೋಷಣೆ ಕೂಗ್ತಾ ಇದ್ರು. ನಾವು 15ರಿಂದ 20 ನಿಮಿಷ ನಾವು ಗೇಟ್ ಹೊರಗಡೆ ನಿಂತೇವೆ. ಯಾಕಂದ್ರೆ ಇಲ್ಲಿ ಚುನಾವಣೆ ಪ್ರೊಸೆಸ್ ಮುಗಿಬೇಕು. ಚುನಾವಣೆ ಪ್ರೊಸೆಸ್ ಮುಗಿಯೋಕ್ಕಿಂತ ಮುಂಚೆ ನಾವು ಒಳಗಡೆ ಹೋಗಬಾರ್ದು. ಇವತ್ತು ಕಾನೂನು ನಮ್ಮ PSI, ಸರ್ಕಲ್ ಇನ್ಸ್ಪೆಕ್ಟರ್, ಪೊಲೀಸ್ ಸಿಬ್ಬಂದಿಗಳು ಯಾವ ರೀತಿ ಇಲ್ಲ ಸರ್ ಅಲ್ಲಿ ಎಲೆಕ್ಷನ್ ನಡೀತಾ ಇದೆ, ಅದು ಮುಗಿದ ಮೇಲೆ ಹೋಗ್ಬೇಕು ಅಂತ ಆಯ್ತು, ಪರವಾಗಿಲ್ಲ, ನಾವು ಯಾವುದೇ ನಿಯಮಬಾರವಾಗಿ ಮಾಡ್ತಕ್ಕಂಥದ್ದಲ್ಲ. ಇವತ್ತು ನಾನು ಏನೀಗೊತ್ತ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಚುಡುಗುಪ್ಪ ಪುರಸಭೆಗೆ ಆಯ್ಕೆ ಆಗಿರ್ತಕ್ಕಂಥವ್ರಿಗೆ ನನ್ನ ಪರವಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಅವರಿಬ್ಬರಿಗೂ ನಾನು ಅಭಿನಂದನೆಗಳು ಸಲ್ಲಿಸ್ತೀನಿ. ಇವತ್ತೇನಿದೆ ವಿಧಾನ ಪರಿಷತ್ ಸದಸ್ಯರಾದಂಥ ಭೀಮರಾವ್ ಪಾಟೀಲ್ ರವರು, ವೀರಣ್ಣ ಪಾಟೀಲ್ ರವರು, ಅಭಿಷೇಕ್ ಪಾಟೀಲ್ ರವರು, ನಮ್ಮ ಲೋಕಸಭಾ ಸದಸ್ಯರಾದಂಥ ಸಾಗರ್ ಖಂಡ್ರೆ ಅವರು ಕೂಡ ಬರ್ತಾ ಇದ್ದಾರೆ. ಕೆಲವೇ 5ರಿಂದ 10 ನಿಮಿಷದಲ್ಲಿ ಬರ್ತಾರೆ ಅವರು ಕೂಡ. ಇವತ್ತು ಏನಾಗ್ತಾ ಇದೆ, ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೆ ಅಧಿಕಾರ ಸಿಗ್ಬೇಕು, ಸಾಮಾಜಿಕ ನ್ಯಾಯ ಆಗ್ಬೇಕು. ಇವತ್ತೇನು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಗಳು ಯಾವ ರೀತಿ ಹೇಳಿದ್ದಾರೆ ಅದೇ ರೀತಿ ಅದೇ ಮಾರ್ಗದಲ್ಲಿ ನಾವು ಎಲ್ಲ ಜಾತಿ ಎಲ್ಲ ಸಮುದಾಯ ಎಲ್ಲರಿಗೂ ತಗೊಂಡು ಹೋಗ್ತಕ್ಕಂಥ ಅದು ಒಂದೇ ಒಂದು ಪಕ್ಷ, ಅದು ಕಾಂಗ್ರೆಸ್ ಪಕ್ಷ. ಅದರ ಸಲುವಾಗಿ ಇವತ್ತ ನಿಮ್ಗೆಲ್ಲ ನಾನು ಹೇಳಕ್ ಇಚ್ಛೆ ಪಡ್ತೀನಿ, ಬೇರೆಯವ್ರು ಮಾಡ್ತಾರಪ್ಪ, ಬೇರೆಯವ್ರು ಮಾಡಕ್ ಅವ್ರಿಗೆ ಅಧಿಕಾರ ಇದೆ, ಅಪೋಸಿಷನ್ ಮಾಡಿ, ಅದ್ರ ಬಗ್ಗೆ ನಾವು ತಕರಾರಿಲ್ಲ. ಅವ್ರವ್ರು ಕೇಳ್ತಕ್ಕಂಥದ್ದು ಅಧಿಕಾರ ಇದೆ, ಅವ್ರು ಮಾಡ್ತಕ್ಕಂಥ ಅಧಿಕಾರ ಇದೆ, ಅವ್ರ ರೈಟ್ಸ್ ಇದೆ, ಹೌ ಟು ಡೂ. ಬಟ್ ಒಂದು ಬೇರೆಯವರು ಮಾತಾಡಿದಾಗ ಪಾಪ ಭಾರತೀಯ ಜನತಾ ಪಕ್ಷದವ್ರು ಏನ್ ಹೇಳ್ತಾರ ಅಂದ್ರ, ಏನಪ್ಪ ಈ ರೀತಿ ಕಾಂಗ್ರೆಸ್ ಸಂಸ್ಕೃತಿ ಇದೆ, ಕಾಂಗ್ರೆಸ್ ಅವ್ರು ಈ ರೀತಿ ಮಾತಾಡ್ತಾರ ಅಂತ ಕೆಲವರು ಪಾಪ ನಿನ್ನೆ ನಾನು ನೋಡಿದೆ. ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರು ಕೆಲವೊಂದು ಮಾತುಗಳನ್ನು ಆಡಿದ್ದಾರೆ. ಇವತ್ತು ರಾಹುಲ್ ಗಾಂಧಿ ಅವರು ನಮ್ಮ ದೇಶದ ಇವತ್ತು ದೇಶಕ್ಕಾಗಿ ಇವತ್ತು ಅವ್ರ ತಂದೆ ಪ್ರಾಣ ಕೊಟ್ಟರು, ಇವತ್ತು ಅವ್ರ ಅಜ್ಜಿ ಪ್ರಾಣ ಕೊಟ್ಟರು. ಇವತ್ತು ದೇಶಕ್ಕಾಗಿ ಒಬ್ಬ ರಾಹುಲ್ ಗಾಂಧಿ ಅಂತವ್ರ ಬಗ್ಗೆ ಇವತ್ತು ಒಬ್ಬ ಬೀದರ್ ಭಾರತೀಯ ಜನತಾ ಪಕ್ಷ ಅಧ್ಯಕ್ಷರು ಅವ್ರು ಏನ್ ಮಾತಾಡ್ತಾರ ಗುರ್ತು, ಏನ್ ಹೇಳಿದ್ರಪ್ಪ, ನಾಲಾಯಕ್ ರಾಹುಲ್ ಗಾಂಧಿ ಅಂತ. ಎಲ್ಲಿ ರಾಹುಲ್ ಗಾಂಧಿ, ಎಲ್ಲಿ ಇವರು, ನೀವೇ ಅರ್ಥ ಮಾಡ್ಕೊಳ್ಳಿ. ರಾಹುಲ್ ಗಾಂಧಿ ಬಗ್ಗೆ ಸೋಮನಾಥ್ ಪಾಟೀಲ್ ರವ್ರು ಮಾತಾಡಬೇಕು ಅಂದ್ರೆ ನಿಮ್ದು ಅಸ್ತಿತ್ವವೇನು, ನೀವು ಎಲ್ಲಿದ್ರಿ, ಏನಿದೆ ಸ್ವಲ್ಪ ನೋಡ್ಕೊಳ್ಳಿ. ಈಗ ನಾನು ಬೇಕಾದ್ರೆ ಮೋದಿಯವ್ರ ಬಗ್ಗೆ ಮಾತಾಡ್ಬೋದು, ಅಮಿತ್ ಶಾ ಬಗ್ಗೆ ಮಾತಾಡ್ಬೋದು, ಅದು ಶೋಭೆ ತರ್ತಕ್ಕಂಥದ್ದಲ್ಲ. ಯಾಕಂದ್ರೆ ಪ್ರಧಾನಮಂತ್ರಿಗಳು ಇದ್ದಾರೆ, ಇವತ್ತು ಅಮಿತ್ ಶಾ ಅವ್ರು ಹೋಮ್ ಮಿನಿಸ್ಟರ್ ಇದಾರ, ಇವತ್ತು ನಮ್ಮ ರಾಹುಲ್ ಗಾಂಧಿ ಅವರು ಈ ದೇಶದ ಒಬ್ಬ ವಿರೋಧ ಪಕ್ಷದ ನಾಯಕರು. ಇವತ್ತ ನಾವು ದೊಡ್ಡವ್ರ ಬಗ್ಗೆ ಬೇಡ. ಇವತ್ತು ಹೇಳ್ತಾ ಇದ್ರು ಪಾಪ, ಯಾರೋ ಇದು ಕಟ್ ಮಾಡ್ತೀನಿ ಅಂತಾರೆ, ಅದು ಕಟ್ ಮಾಡ್ತೀನಿ ಅಂದ್ರೆ ಅದ್ರ ಬಗ್ಗೆ ಕೂಡ ಸ್ಟ್ರೈಕ್ ಮಾಡಿದ್ರು. ಪ್ರಜಾಪ್ರಭುತ್ವದಾಗ ಮಾಡಿ, ಅದಕ್ಕೆ ನಮ್ಗೆ ಅವ್ರವ್ರಿಗೆ ಬಿಟ್ಟಿದ್ದು ಪೊಲೀಸ್ ಅಧಿಕಾರಿಗಳು. ಇವತ್ತು ನಾನು ನಿಮ್ಮ ಮುಖಾಂತರ ಕೇಳಕ್ ಇಚ್ಛೆ ಪಡ್ತೀನಿ, ಎಲ್ಲಿ ಮುರುಗೇಶ್ ನಿರಾಣಿ ಅಂತ ನನ್ನ ಜೊತೆಯಲ್ಲಿ ಅವರು ಕೂಡ ಸಚಿವರಿದ್ರು, ಶಾಸಕರಿದ್ರು, ಅನುಭವಿ ಶಾಸಕರಿದ್ದಾರೆ. ಅವ್ರು ಏನ್ ರೀತಿ ಮಾತಾಡಿದಾರ ಅಂದ್ರೆ ನಿಮ್ಗ ನಾನು ಅದು ವಿಡಿಯೋ ರಿಲೀಸ್ ಮಾಡ್ತೀನಿ, ತಾವು ನೋಡಿ ಅವ್ರು ಏನ್ ಹೇಳಿದಾರ. ಈಗ ಅದು ಒಂದಂತೂ ಹೇಳಿದಾರ, ಯಾರು ಹುಟ್ಟಿದಾರ ಯಾರು ಹೋಗಿದಾರ ಅದು ಒಂದು. ಇನ್ನೊಂದ್ ಏನ್ ಹೇಳಿದಾರ ಅಂದ್ರೆ, ನಿಮ್ಮ ಅಪ್ಪಗೆ ಹುಟ್ಟಿದ ಅಂದ್ರೆ ತಾಕತ್ತಿತ್ತು ಅಂದ್ರೆ ನೀ ಬಾ, ನಿನ್ ನ್ಯಾಲ್ಗಿ ನಾ ಕಟ್ ಮಾಡ್ತೀನಿ ಅಂತ ಯಾರು ಹೇಳಿದಾರ? ಇದು ಮುರುಗೇಶ್ ನಿರಾಣಿ ಅವ್ರು ಹೇಳ್ಯಾರ. ಈ ಪಾಪ ನಿನ್ನೆ ಭಾರತೀಯ ಜನತಾ ಪಕ್ಷದವ್ರು ಸ್ಟ್ರೈಕ್ ಮಾಡಿದ್ರು ಹುಮ್ನಾಬಾದ್ದಾಗ. ಯಾವ ಮುಖ ಇಟ್ಕೊಂಡ್ ಮಾಡಿದ್ರಿ ನೀವು? ಮತ್ ನಿಮ್ ನಾಯಕರಿಗೆ ಒಂದು, ಕಾಂಗ್ರೆಸ್ ನಾಯಕರಿಗೆ ಒಂದ? करेक्ट था क्या साहब? करेक्ट है। अभी कांग्रेस वाले बोले तो अलग है, भारतीय जनता पार्टी वो मुरुगेश निरानी 4 बार एमएलए बने, 2 बार 3 बार मिनिस्टर बने, इंडस्ट्रियल मिनिस्टर बने। मुरुगेश निरानी साहब क्या बोले एमबी पल्ली के बारे में आप सोचिए। फिर उसको एक कानून, इनको एक कानून, करो उनके ऊपर भी केस, पहला उनके ऊपर केस करो। और एक बात क्या है, कहां पर भी डॉक्टर चंद्रशेखर पाटिल किसका भी नाम प्रस्ताव नहीं किए, वो भी आपके माध्यम से जाने दो। जो भारतीय जनता पार्टी वाले हैं उनको कुछ भी मालूमात नहीं है, खाली बोले बोले उनके बारे में बात करना बोलकर। लेकिन डॉक्टर चंद्रशेखर पाटिल उसके बारे में, किसके बारे में बात नहीं, उन्होंने बोले कोई लोग कर रहे ऐसे ऐसे, उनके बारे में चर्चा हो गया।
अब तुम वही है बोलकर अगर तुम बोलो क्या केस होता होने दो, हम तैयार है। जो डॉक्टर साहब बोले ಈಗ ಮಾಧ್ಯಮ ಸ್ನೇಹಿತರೆ, ಡಾಕ್ಟರ್ ಸಾಹೇಬರು ಯಾವ ರೀತಿ ಪ್ರಸ್ತಾವನೆ ಮಾಡಿದಾರಲ್ಲ ಅದು ನಿಮಗೆ ಹತ್ತಾ ಇದೆಯಲ್ಲ ನನಗೆ ಅಂದಾರ ಅಂತ ನೀವು ಆ ತರ ಇದ್ದೀರಿ, ನಾನು ಒಪ್ಕೋತೀನಿ, ನನಗೇನೋ ಡಾಕ್ಟರ್ ಹೇಳಿದಾರ ನಾನು ಅದೇ ಮಾಡ್ತೀನಿ ಅದೇ ಮಾಡಿದೀನಿ ಅಂತ ಅವ್ರು ಒಪ್ಕೊಂಡ್ರ ನಾವೇ ಧಾರವಾಡದಾಗ ಅವ್ರು ಪೊಲೀಸ್ ಯಾವ ರೀತಿ ಕೇಸ್ ಮಾಡ್ತಾರೋ ಮಾಡಿ, ಅದಕ್ಕೆ ನಾವೆಲ್ಲರೂ ಸ್ವೀಕಾರ ಮಾಡ್ತೀವಿ. ಆ ಏನ್ ಮಾಡಕ್ ಆಗಲ್ಲ, ಅದಕ್ಕೆ ಏನ್ ಮಾಡಕ್ ಆಗಲ್ಲ. ಅದ್ ಸಲುವಾಗಿ ಗೌಡ್ರೆ ಈಗ ಇಡೀ ಕ್ಷೇತ್ರದ 3 ಪುರಸಭೆಗಳು ತಮ್ಮ ಪಕ್ಷದ ಅಧ್ಯಕ್ಷರು ಉಪಾಧ್ಯಕ್ಷರಾದ್ರು. ಮುನ್ಸಿಪಾಲಿಟಿ ಬಗ್ಗೆ ಸಾರ್ವಜನಿಕರಲ್ಲಿ ಅಸಮಾಧಾನ ಇದೆ. ತಾವು ಏನ್ ಹೇಳ್ಬೇಕಂತೀರಿ? ಈಗ ಕೇಳ್ರಿ ಮಾಧ್ಯಮ ಸ್ನೇಹಿತರೆ, ಈಗಾಗಲೇ ನೀವೇನ್ ಹೇಳ್ತಾ ಇದ್ರಿ, ದಿಲ್ಕುಮಾರ್ ಈಗ ಬರ್ರಿ, ಬಿಡು ದಿಲ್ಕುಮಾರ್ ಬರ್ರಿ ಸರ್ ಬರ್ರಿ. ಈಗ ಏನಾಗಿದೆ ಇದ್ರ ಬಗ್ಗೆ ನೀವೇನು ಇವತ್ತು ಪ್ರಸ್ತಾವ ಮಾಡಿದ್ರಿ, ನಾನು ಈಗಾಗಲೇ ಹುಮ್ನಾಬಾದ್ ಪುರಸಭೆ ಇರ್ಬೋದು, ಚಿಡುಗುಪ್ಪ ಪುರಸಭೆ ಇರ್ಬೋದು, ಹಳ್ಳಿಕೇಡ್ ಪುರಸಭೆ ಇರೋದು ನಮ್ದೆಲ್ಲ ಜನಪ್ರತಿನಿಧಿಗಳು ಹೇಳಿದ್ದೀನಿ. ಇವತ್ತ ಜನರ ಸಂಕಷ್ಟದಲ್ಲಿದ್ದಾರ. ಇವತ್ತು ಏನು ನೀವು ಮೂಲಭೂತ ಸೌಕರ್ಯಗಳು ಇವತ್ತು ಏನಿಲ್ಲಿ ಮುನ್ಸಿಪಾಲಿಟಿ ಚಿಡುಗುಪ್ಪದಾಗ ಏನು ಬೇಕು ಹೇಳ್ರಿ, ಸ್ವಚ್ಛವಾಗಿ ನಾಲಿ ಸಾಫ್ ಮಾಡ್ಬೇಕು, ಇವತ್ತು ಶುದ್ಧ ಕುಡಿಯುವ ನೀರು ಕೊಡ್ಬೇಕು, ಇವತ್ತು ಲೈಟ್ ಏನಿದೆ ಎಲ್ಲ ಗಲ್ಲಿಗೆ ಲೈಟ್ ಬೇಕು. ನಿಮ್ಮ ಮುನ್ಸಿಪಾಲಿಟಿ ಕರ್ತವ್ಯ ಏನಿದೆ ಅದು ಮಾಡ್ತಕ್ಕಂಥ ನಿಮ್ಮ ಕೆಲಸ ಇದೆ. ನಾನು ಈಗಿರ್ತಕ್ಕಂಥ ಹೊಸ ಅಧ್ಯಕ್ಷರಿಗೆ ಮತ್ತು ಉಪಾಧ್ಯಕ್ಷರಿಗೂ ಚಾಲೆಂಜಿಂಗ್ ಅದ ಅಂತ ಹೇಳಿದ್ದೀನಿ. ಇವತ್ತು ಹಿಂದೆ ಕೂಡ ಇವತ್ತು ಮಾನ್ಯ ದಿಲೀಪ್ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಎಲ್ಲ ನಮ್ಮ ಸದಸ್ಯರು ಒಳ್ಳೆ ರೀತಿಯಿಂದ ಕಾರ್ಯನಿರ್ವಹಣೆ ಮಾಡ್ತಾರೆ ನನಗೆ ವಿಶ್ವಾಸ ಇದೆ. ಇವತ್ತು ಹುಮ್ನಾಬಾದ್ ಅವರು ಅಫ್ಸರ್ ಮಿಯಾ ಇದ್ದಾರೆ, ವೀರಣ್ಣ ಪಾಟೀಲ್ ಅವರು ಇದ್ದಾರೆ, ಇವತ್ತು ಹಳ್ಳಿಕೇಡದಲ್ಲಿ ಕೂಡ ಮಹಾರಾಜರಿದ್ದಾರೆ, ಅನೇಕ ಜನ ನಮ್ಮ ಪಕ್ಷದ ಮುಖಂಡರಿದ್ದಾರೆ, ಎಲ್ಲರೂ ಕೂಡ ಒಳ್ಳೆ ಕೆಲಸ ಮಾಡ್ತಾರೆ ನನಗೆ ವಿಶ್ವಾಸ ಇದೆ. ನಾನು ಕೂಡ ಎಲ್ಲ ಪುರಸಭೆಗೆ ನೋಡ್ತೀನಿ, ಒಳ್ಳೆ ರೀತಿ ಕಾರ್ಯ ಮಾಡ್ತಕ್ಕಂಥ ವ್ಯವಸ್ಥೆ ನಾನು ಕೂಡ ಮಾಡ್ತೀನಿ. हुमनाबाद के बसवराज पाटिल चौक इंटर रोड NH65 पर ताज सौदागर ओल्ड फर्नीचर में मिलेंगे सभी तरह के ओल्ड फर्नीचर जैसे कि सोफा सेट, डाइनिंग टेबल, चेयर, रैक्स और पुराने टीन शेड। हुमनाबाद के बालाजी मंदिर वीरभद्रेश्वर रोड बीबी गली क्रॉस पर मॉडर्न फुट मसाज सेंटर में नेचुरल तरीके से ब्लड सर्कुलेशन, जॉइंट पेन, कोलेस्ट्रॉल, बैक पेन, ब्लॉकेज, गैस, थायराइड के अलावा बॉडी के कई सारी बीमारियों का इस मसाज सेंटर में इलाज किया जाता है। तो जरूर विजिट करें मॉडर्न फुट मसाज सेंटर। हुमनाबाद के नूर ढाबे के करीब केबियन कॉलोनी में 7 स्टार इंग्लिश मीडियम स्कूल में ग्रामर और स्पोकन इंग्लिश क्लासेस स्टार्ट हो चुके हैं, जिसमें आपको इंग्लिश लिखना, पढ़ना और इंग्लिश बोलना सिखाया जाएगा। अगर आप इंग्लिश लिखना, पढ़ना और बोलना सीखना चाहते हैं तो विजिट करें 7 स्टार इंग्लिश मीडियम स्कूल नियर नूर ढाबा केबियन कॉलोनी हुमनाबाद।